ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಜರ್ನಲಿಂಗ್ ಬಗ್ಗೆನೇ ಒಂದು ಮೆಥಡನ್ನು ತಿಳಿಸ್ಕೊಡ್ತೀನಿ. ಪ್ರೀವಿಯಸ್ಸಲ್ಲಿ ತಿಳಿಸಿದಂಥ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ನಿಮ್ಮ ಒಪಿನಿಯನನ್ನು ಶೇರ್ ಮಾಡ್ಕೊಳ್ಳಿ. ಎಷ್ಟು ದಿನ ಬರೆದಿದ್ದೀರಾ ಅಥವಾ ಕಂಪ್ಲೀಟ್ ಆಯಿತಾ, ಏನು ರಿಸಲ್ಟ್ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನನ್ನು ತಿಳಿಸಿ. ಯಾಕಂದರೆ ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ನಿಮ್ಮ ಸಕ್ಸಸ್ ಸ್ಟೋರೀಸನ್ನು ಅವರು ಓದಿದಾಗ ಅವರಲ್ಲಿ ಒಂದು ಪಾಸಿಟಿವಿಟಿ ಜನ್ರೇಟ್ ಆಗುತ್ತೆ, ಅವರಿಗೆ ಒಂದು ನಂಬಿಕೆ ಬರುತ್ತೆ. ಸೊ ಇವ್ರಿಗೆಲ್ಲ ರಿಸಲ್ಟ್ ಬಂದಿದೆ ಅಂದಾಗ ನನಗೂ ಖಂಡಿತ ಬರುತ್ತೆ ಅನ್ನೋಂಥ ಒಂದು ನಂಬಿಕೆ ಅವ್ರಿಗೆ ಬರುತ್ತೆ. ಸೊ ಅದರಿಂದ ಖಂಡಿತ ಶೇರ್ ಮಾಡಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಏನು ತಿಳಿಸಿದ್ದೆ ಅದೇ ರೀತಿ ನಿಮ್ಮ ವಿಶಸ್ಸನ್ನು ಕೂಡ ಬರಿಬೋದು ಅಂತ ಹೇಳಿದೆ. ವಿಶಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದರೆ ಫೋಕಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಒಂದೇ ಕಡೆ ಆ ಒಂದು ಗುರಿಯನ್ನು ಏನು ನೀವು ಗೋಲ್ ಲಿಸ್ಟ್ ಹೇಳಿದ್ದೆ ಅದರಲ್ಲಿ ಏನು ಬರೆದಿದ್ದೀರಾ, ನಿಮ್ಮ ಗೋಲ್ಸಲ್ಲಿ ಏನು ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋಂಥ ಒಂದು ಹಠ ಇರಬೇಕು. ಸೊ ಅದರ ಕಡೆ ನೀವು ಎಷ್ಟು ಫೋಕಸ್ ಮಾಡ್ತಾಯಿದ್ದೀರಾ. ಮತ್ತು ಕನ್ಸಿಸ್ಟೆನ್ಸಿ, ರೆಗ್ಯುಲರ್ ಪ್ರಾಕ್ಟೀಸ್ ಅನ್ನೋದು ಇರಲೇಬೇಕು. ಆಗ ಮಾತ್ರ 100% ರಿಸಲ್ಟ್ ಬರುತ್ತೆ. ಏನೋ ನೀವು ಒಂದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಡಿಸ್ಕಂಟಿನ್ಯೂ ಆಯಿತು, ಏನೋ ಒಂದು ರೀಸನ್ ಇದ್ದರೆ ಓಕೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಆದರೆ ನೀವೇ ಅದನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ ಅಥವಾ ರಿಸಲ್ಟ್ ಬರೋಲ್ಲ ಅನ್ನೋಂಥ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತಂದಾಗ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ. 21 ದಿನದ ಒಂದು ಚಾಲೆಂಜನ್ನು ತಗೊಳ್ಳಿ. 21 ದಿನ ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದಾಗ ಆಳವಾಗಿ ನಿಮ್ಮ ಸಬ್ಕಾನ್ಷಿಯಸಲ್ಲೇ ಅದು ಕೂತ್ಕೊಂಡ್ಬಿಡುತ್ತೆ. ಸೊ ಇದೇ ಜರ್ನಲಿಂಗ್ ಮೆಥಡನ್ನೇ. ಒಂದು ಪದವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಅಫರ್ಮೇಷನ್ ಆಗಿರ್ಬೋದು ಅಥವಾ ಸ್ವಿಚ್ ವರ್ಡ್ ಆಗಿರ್ಬೋದು. ಉದಾಹರಣೆಗೆ ನಿಮ್ಮ ಹೆಲ್ತ್ ಬಗ್ಗೆ ಫಸ್ಟ್ ನೀವು ಫೋಕಸ್ ಮಾಡಿ. ನಿಮ್ಮ ಆರೋಗ್ಯ ಏನು ಸಮಸ್ಯೆ ಇದೆ ಅನ್ನೋದನ್ನು ಮೆನ್ಷನ್ ಮಾಡೋದು ಬೇಡ. ಜನರಲ್ ಆಗಿ ನಾನು ತುಂಬ ಆರೋಗ್ಯವಾಗಿದ್ದೀನಿ. ಸೊ ಇಲ್ಲೂ ಕೂಡ 2 ಆಪ್ಷನ್ ಇರುತ್ತೆ. ನಿಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ. ಏನೇನು ನಡೀತಾ ಇದೆ, ಏನೇನು ಸಮಸ್ಯೆ ಇದೆ ಅನ್ನೋದು ನಿಮ್ಮ ಮೆದುಳಿಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಆರೋಗ್ಯವಾಗಿದ್ದೀನಿ ಅಂತಂದಾಗ ಅದು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ, ಹೇಗೆ ಆರೋಗ್ಯವಾಗಿದೆಯಾ ಅಂತ ಅದು ಪ್ರಶ್ನೆ ಕೇಳುತ್ತೆ. ಸೊ ಅದರಿಂದ ಇನ್ನೊಂದು ಆಪ್ಷನ್ ಏನಿದೆ ಅಂತಂದರೆ ಮೈ ಹೆಲ್ತ್ ಈಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ಅಂದರೆ ದಿನೇ ಅದು ಸುಧಾರಿಸ್ತಾ ಇದೆ, ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಮಾಡ್ಕೋಬೋದು. ಆಗ ಒಂದೊಂದು ದಿನಕ್ಕೂ ಸ್ಟೆಪ್ ಬೈ ಸ್ಟೆಪ್ ಅದು ಚೇಂಜಸ್ಸನ್ನು ಮಾಡ್ತಾ ಹೋಗುತ್ತೆ. ಸೊ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರತಿಯೊಂದು ಯಾವುದೇ ಸಮಸ್ಯೆ ಇರ್ಬೋದು, ಅದು ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಸಮಸ್ಯೆ ಇರುತ್ತೆ. ಬೇರೆ ಎಲ್ಲಿಂದನೋ ಯಾರಿಂದನೋ ಬರ್ತಾ ಇದೆ ಅಂತಲ್ಲ, ನಿಮ್ಮ ಒಂದು ಎನರ್ಜಿಯಲ್ಲಿ, ನಿಮ್ಮ ಒಂದು ಫ್ರೀಕ್ವೆನ್ಸಿಯಲ್ಲಿ ಸಮಸ್ಯೆ ಇರುತ್ತೆ. ಸೊ ಆ ಫ್ರೀಕ್ವೆನ್ಸಿಯನ್ನು ಸರಿ ಮಾಡಿದಾಗ ಸಮಸ್ಯೆ ಸರಿ ಹೋಗುತ್ತೆ. ನೀವು ಏನು ಆರೋಗ್ಯ ಸಮಸ್ಯೆ ಇದೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾಗ ಅದಕ್ಕೆ ನಿಮ್ಮ ಫೋಕಸ್ ಅಲ್ಲಿ ಹೋಗ್ತಾ ಇದೆ, ಅದಕ್ಕೆ ಜೀವ ತುಂಬ್ತಾ ಇದ್ದೀರಾ. ಅದರಿಂದ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ಆ ನೆಗೆಟಿವ್ ಥಾಟ್ಗೆ ಆ ಒಂದು ಅವಕಾಶ ಕೊಡದೆ ನಿಮ್ಮ ಒಂದು ಪಾಸಿಟಿವ್ ಅಫರ್ಮೇಷನ್ಗಳನ್ನು ಅದನ್ನು ನೀವು ಸ್ಟ್ರಾಂಗ್ ಮಾಡಿ, ಅದಕ್ಕೆ ಜೀವ ತುಂಬಿಸಿ. ನಿಮ್ಮ ಫೋಕಸ್ ಅದ್ರ ಕಡೆನೇ ಇದ್ದಾಗ, ಈಗ 21 ದಿನ ಬರಿತೀರಾ, 21 ಸಲ ಬರಿತೀರಾ ಒಂದಿನಕ್ಕೆ, ಅದನ್ನು 21 ದಿನ ಕಂಟಿನ್ಯೂ ಮಾಡ್ತೀರಾ ಅಂತಂದಾಗ ಅದು ಆಳವಾಗಿ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಏನೇ ನೀವು ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಪಾಡಿಗೆ ನೀವೇನೋ ಮಾಡಿಕೊಂಡು, ಈಗ ಒಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತಂದ್ರೇ ಸಾವಿರಾರು ಆಲೋಚನೆಗಳು ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಅದನ್ನು ನಾವು ಪ್ಲ್ಯಾನೇ ಮಾಡಲ್ಲ, ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಒಂದಕ್ಕೊಂದು ಸಂಬಂಧನೂ ಇರಲ್ಲ, ಅದ್ರ ಪಾಡಿಗೆ ಅದು ಭಾವನೆಗಳು ಬರ್ತಾ ಇರುತ್ತೆ. ಸೊ ಏನೋ ಒಂದು ನೋಡಿರ್ತೀವಿ, ಏನೋ ಕೇಳಿಸ್ಕೊಂಡಿರ್ತೀವಿ, ಅದಕ್ಕೆ ರಿಲೇಟೆಡ್ ಬರುತ್ತೆ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಜಂಪ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ವಿಚಾರಕ್ಕೆ.
ಸೊ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಅದು ಆಟೋ ಪೈಲಟಲ್ಲಿ ಓಡ್ತಾ ಇರುತ್ತೆ. ಅದೇ ರೀತಿ ನಮಗೆ ಬೇಕಾದ ವಿಚಾರವನ್ನು ತಲೆಯಲ್ಲಿ ತುಂಬಿಸ್ಕೊಂಡಾಗ, ಆ ಪಾಸಿಟಿವ್ ವಿಚಾರವನ್ನು ನೀವು ತಲೆಯಲ್ಲಿ ಪದೇ ಪದೇ ಓಡಿಸಿದಾಗ, ಅಂದರೆ ಕಾನ್ಷಿಯಸ್ ಆಗಿ ನೀವು ಓಡಿಸಿದಾಗ ಅದೇ ತುಂಬಿಕೊಳ್ತಾ ಹೋಗುತ್ತೆ. ನಿಮ್ಮ ಫೋಕಸ್ ಆ ಒಂದು ಪಾಸಿಟಿವ್ ಥಾಟ್ ಏನಿದೆ ಅದ್ರ ಕಡೆ ಹೋಗುತ್ತೆ. ಅದು ಪವರ್ಫುಲ್ ಆಗುತ್ತೆ, ರಿಯಾಲಿಟಿಗೆ ಖಂಡಿತ ಬಂದೇ ಬರುತ್ತೆ. ಸೊ ಒಂದು ರೋಬೋಟಿಕ್ ಮೆಥಡ್ ಬಗ್ಗೆ ಹೇಳಿದ್ದೆ. ಆ ರೋಬೋಟಿಕ್ ಮೆಥಡಲ್ಲೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ನೀವು ಇದನ್ನೇ ಮಾಡಬೇಕು. ಒಂದು ಅಫರ್ಮೇಷನ್, ಒಂದು ಸ್ವಿಚ್ ವರ್ಡ್, ಯಾವುದೋ ಒಂದು ನಿಮಗೇನು ಈಸಿ ಅನಿಸುತ್ತೋ ಸಿಂಪಲ್ಲಾಗಿ ಒಂದು ಪದ ಮಾಡ್ಕೊಂಬಿಡಿ ಅಫರ್ಮೇಷನ್ ಮಾಡಂಗಿದ್ರೆ, ಅಥವಾ ಒಂದು ಸೆಂಟೆನ್ಸ್ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಬಿಡಿ, ಅಥವಾ ನಾನು ಹೇಳಿದ್ದನ್ನೇ ನೀವು ಬರಿಬೋದು. ಮೈ ಹೆಲ್ತ್ ಈಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ಮುಗ್ದೋಗುತ್ತೆ. ಇದನ್ನು 21 ಸಲ ಬರೀತೀರ. ಬರೆದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಆ ಬುಕ್ಕು ನಿಮ್ಮ ಕೈಗೆ ಸಿಗಬೇಕು, ನಿಮ್ಮ ಪಕ್ಕದಲ್ಲೇ ಇಟ್ಕೊಳ್ಳಿ. ಎದ್ದಿದ ತಕ್ಷಣ ಅದನ್ನೇ ನೋಡಬೇಕು. ನೀವು ನೋಡಿಬಿಟ್ಟು ಎದ್ದಿದ ತಕ್ಷಣ 21 ಸಲ ಬರೀತೀರ. ಫಸ್ಟ್ ಕೆಲಸ ಏನು ಮಾಡ್ತೀರಾ ಅಂತಂದರೆ, ಫುಲ್ ಆ ಒಂದು ಇಡೀ ದಿನ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋದೇ ಬೇಕಾಗಿಲ್ಲ. ಎದ್ದಿದ ತಕ್ಷಣ ಆ ಬುಕ್ಕಲ್ಲಿ ಏನು ಬರೆದಿದ್ದೀರಾ ಅದು ನಿಮ್ಮ ತಲೆಯಲ್ಲಿ ಆಟೋಮ್ಯಾಟಿಕ್ಕಾಗಿ ಓಡ್ತಾ ಇರುತ್ತೆ. ಸೊ 21 ದಿನ ಕಂಟಿನ್ಯೂಸ್ ಮಾಡಿದಾಗ ನೀವು 22ನೇ ದಿನ ಬರೀದೇ ಇದ್ರೂ ಓಡ್ತಾ ಇರುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅಫರ್ಮೇಷನ್ಸು. ಸೊ ಅದು ಖಂಡಿತ ರಿಯಾಲಿಟಿಗೆ ಬಂದೇ ಬರುತ್ತೆ. ಸೊ ಈ ಒಂದು ಚಾಲೆಂಜನ್ನು, 21 ದಿನದ ಈ ಚಾಲೆಂಜನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ. ಯಾವ ವಿಷಯಕ್ಕೆ ಬೇಕಾದರೂ ಸರಿ, ಒಂದು ಮನಿ ಮ್ಯಾನಿಫೆಸ್ಟೇಷನ್ಗೂ ಈ ಒಂದು ಮೆಥಡನ್ನು ಅಪ್ಲೈ ಮಾಡ್ಬೋದು. ಮುಂದಿನ ವೀಡಿಯೋಸಲ್ಲಿ ಅದ್ರ ಬಗ್ಗೆನೂ ಅಫರ್ಮೇಷನ್ಸ್ ತಿಳಿಸ್ತೀನಿ, ಮನಿ ಅಟ್ರಾಕ್ಷನ್ ಬಗ್ಗೆ. ಸೊ ಫಸ್ಟ್ ನಾವು ಆರೋಗ್ಯವಾಗಿದ್ದುಬಿಟ್ರೆ ಏನು ಬೇಕಾದರೂ ನಾವು ನೆಕ್ಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.